ವಿಜಯಶೀಲಾಗಿದ್ದಾರೆ. ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ದಯವಿಟ್ಟು ಆಟಗಾರರು ವಾದ ಮಾಡಬೇಡಿ. ತೀರ್ಪುಗಾರಿದ್ದಾರೆ, ದಯವಿಟ್ಟು ವಾದ ಮಾಡಬೇಡಿ. ಚೇತನ್ ಅವರಿಂದ 500 ರೂಪಾಯಿ ಬಹುಮಾನ. ದೊಡ್ಡ ಕೋಳಿ ಏನಾದ್ರು ಸೂಪರ್ ಹಿಟ್ ಮಾಡಿದ್ರೆ, ಸಣ್ಣ ಕೋಳಿ 2 ಪಾಯಿಂಟ್ ಏನು ಪಡ್ಕೊಂಡು ಬಂದ್ರೆ ಪ್ರತಾಪ್ ಅವ್ರ ಕಡೆಯಿಂದ 500 ರೂಪಾಯಿ ಬಹುಮಾನ. ದಂಡೀರ್ ಶಿವ ಅವರು ಬೋನಸ್ ಪ್ಲಸ್ 2 ಟಚ್ ಪಾಯಿಂಟ್ ಅನ್ನ ಪಡ್ಕೊಂಡು ಬಂದ್ರೆ, ಅವ್ರ ಅಣ್ಣ ಬೋನಸ್ ಪ್ಲಸ್ 1 ಟಚ್ ಪಾಯಿಂಟ್ ಅನ್ನ ಪಡ್ಕೊಂಡು ಬಂದ್ರೆ, ದಂಡೀರ್ ಗುರು ಅವ್ರ ಕಡೆಯಿಂದ ದಂಡೀರ್ ಶಿವ ಅವರಿಗೆ 500 ರೂಪಾಯಿ ಬಹುಮಾನ. ಬೇರೆ ಹುಡುಗರೆಲ್ಲ ಹೊರಗೆ ಆ ಕಡೆ ಕುಣ್ಸೋ ಬೋತವ್ರು ಕೂಡ ರೇಟ್ ಐತಿ. ಹಿಂದೆ ಕುಣ್ಸ ಇಲ್ಲಾರನು ಹೇಳ್ಸ, ಹಿಂದೆ ಕುಣ್ಸ ಎಲ್ಲ ಗ್ಯಾಲರಿ ಕಳ್ಸೋ, ಮೇಲ್ಗಡೆ ಗ್ಯಾಲರಿ ಕಳ್ಸೋ, ಖಾಲಿ ಐತೆ ಎಲ್ಲ ನಡ್ಸವ್ರನ್ನ. ಈ ಕಡೆನೂ ಅಷ್ಟೇ ಕಳ್ಸವ್ರ. ಜೀವನ್ ಕೆಂಚ ಹುಡುಗರು ಹೇಳ್ಸ ಆ ಕಡೆ ಇರೋರ. ಮುಂದಿನ ಪಂದ್ಯ ಹನುಮಂತನಗರ ವಿರುದ್ಧ ಗಾಂಧಾಳು. ಯುವಶಕ್ತಿ ಹಿರೇಮರಳ್ಳಿ ವರ್ಸಸ್ ಕ್ರಿಕೆಟರ್ಸ್ ಹಿರೇಮರಳ್ಳಿ. ನೆಕ್ಸ್ಟ್ ಮ್ಯಾಚ್ಗೆ ವೀರಭದ್ರೇಶ್ವರ ಕ್ರಿಕೆಟರ್ಸ್ ವರ್ಸಸ್ ಯುವಶಕ್ತಿ ಹಿರೇಮರಳ್ಳಿ. ಸಿಫಾರಿ ಮಾಸ್ಟರ್ ಹಾಗೂ ದಂಡೀರ್ ಶಿವು ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ದೊಡ್ಡ ಕೋಳಿ ಸಾಲಿ ಸಪೋರ್ಟ್ ಮಾಡಿದ್ರು. ಯಾಕೋ ಸ್ವಲ್ಪ ಸಿಟ್ಟಲ್ಲಿದ್ರು ದೊಡ್ಡ ಕೋಳಿ. ಹಿರೇಮರಳ್ಳಿ ತಂಡದ ಯಾವೊಬ್ಬ ಆಟಗಾರ ದಾಳಿಯಲ್ಲಿ 2 ಪಾಯಿಂಟ್ ಅನ್ನು ಪಡ್ಕೊಂಡು ಬಂದ್ರೆ ಬಹುಮಾನ. ನೋಡಿ, ಹಿರೇಮರಳ್ಳಿ ಆಟಗಾರ ಗಮನಕ್ಕೆ ಆಲ್ರೆಡಿ ನನ್ನ ಹತ್ರ 2,000 ರೂಪಾಯಿ ನೀಡಿದ್ದಾರೆ. 500 ರೂಪಾಯಿ ಪ್ರತಾಪ್ ಅವ್ರ ಕಡೆಯಿಂದ. ಸಣ್ಣ ಕೋಳಿ ಏನಾದ್ರು ಸಣ್ಣ ಕೋಳಿ ಆಚೆ ಕೂತಿದ್ದಾರೆ, ಒಳಗೆ ಬಂದು ಆಡಿದ್ರೆ ನಿಮ್ಗೆ ಬಹುಮಾನ ಇದೆ. ಹಾಗೆ ಚೇತನ್ ಅವರಿಂದ ದೊಡ್ಡ ಕೋಳಿ ಸೂಪರ್ ಹಿಟ್ ಮಾಡಿದ್ರೆ 500 ರೂಪಾಯಿ ಬಹುಮಾನ. ನಮ್ಮ ಹಿರೇಮರಳ್ಳಿ ಸ್ಪೆಷಲ್ ಅಳಿಮೈ ಯೋಗಿ ಅವ್ರ ಕಡೆಯಿಂದ ಹಿರೇಮರಳ್ಳಿ ಯಾವೊಬ್ಬ ಆಟಗಾರ 2 ಪಾಯಿಂಟ್ ಅನ್ನು ಪಡ್ಕೊಂಡ್ರೆ 500 ರೂಪಾಯಿ ಬಹುಮಾನ. ಶಿವು ದಂಡೀರ್ ಅವರು 1 ಟಚ್ ಪಾಯಿಂಟ್ 1 ಬೋನಸ್ ಪಾಯಿಂಟ್ ಅನ್ನು ಪಡ್ಕೊಂಡ್ರೆ, ಅವ್ರ ಅಣ್ಣ ಗುರು ದಂಡೀರ್ ಅವ್ರ ಕಡೆಯಿಂದ 500 ರೂಪಾಯಿ ಬಹುಮಾನ. ಈ ಬಹುಮಾನ ನೀವು ಪಡ್ಕೊಂಡ್ರೆ ನಿಮಗೆ ನೀಡ್ತೇವೆ, ಇಲ್ಲ ಅಂತಂದ್ರೆ ನನ್ನ ಹತ್ರನೇ ಇರುತ್ತೆ, ವಾಪಸ್ ಕೊಡಲ್ಲ. ಅಂಕಡ 2ರಲ್ಲಿ ನಗುವನಹಳ್ಳಿ ವರ್ಸಸ್ ಬೋಳ್ಮಾರ್ನಹಳ್ಳಿ 12-7. ದಾಳಿಯಲ್ಲಿ ಜೆರ್ಸಿ ನಂಬರ್ 17 ಶಿವು ದಂಡೀರ್ ಶಿವು ಸುಜನ್ ಎಂಟರ್ಪ್ರೈಸಸ್ ನ ಮಾಲೀಕರು, ಪಾಂಡಪುರದ ಹೆಸರಾಂತ ಸುಜನ್ ಎಂಟರ್ಪ್ರೈಸಸ್ ಓನರ್. ಇನ್ನು ಯಾವುದೇ ಅಂಕವನ್ನು ಪಡೆದುಕೊಂಡಿದ್ದ ಶಿವು ಡಿಫೆನ್ಸ್ ನ ಚೆಕ್ ಮಾಡ್ತಾ ಇದ್ದಾರೆ. ಶಿವು ಉತ್ತಮವಾದ ಲೈನ್ ಸಮೀಪದ ಹತ್ರ ಶಿವು ಟ್ಯಾಕಲ್. ಡಿಫೆಂಡರ್ ಗಳ ಮೇಲುಗಾಯ್ ಬಂದಿದ್ರೆ ಶಿವುಗೆ ಉಂಡೆ ಮಾಂಸ 2,000. ನೀವು ಅನೌನ್ಸ್ ನ ಮೊದಲೇ ಮಾಡ್ಬೇಕಿತ್ತು, ಪಕ್ಕ ಬಂದಿರೋದು. ಸಾಕಷ್ಟು ಹೋರಾಟ ಸ್ಟ್ರಗಲ್ ನಡೀತಾ ಇದೆ. ನಗುವನಹಳ್ಳಿ ತಂಡದ ಆಟಗಾರರಿಂದ ಒಂದು ಬೇಗಿಯಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. ಈ ಕಬಡ್ಡಿ ಪಂದ್ಯಾವಳಿನ ಕರ್ನಾಟಕ ಸ್ಪೋರ್ಟ್ಸ್ 000 ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರ ಮಾಡಲಾಗ್ತಾ ಇದೆ. 13 ಪ್ರೇಕ್ಷಕರೇ ಬರ್ಲಿ, ಒಂದು ಜೋರ ಚಪ್ಪಾಳೆ. ಸಮಬಲದೊಂದಿಗೆ ಹೋರಾಟ ನಡೀತಾ ಇದೆ. ಯಾಕೋ ನಮ್ಮ ಹಿರೇಮರಳ್ಳಿ ಪ್ರೇಕ್ಷಕರು ತುಂಬಾ ಸೈಲೆಂಟ್ ಆಗಿದ್ದೀರಾ. ರಾಕ್ಷಮ್ಮ ಬಾಯ್ ಸೋತ್ರ ಅಂತ ಬೇಜಾರಲ್ಲಿದ್ರೆ ಹೆಂಗೆ? ರಾಕ್ಷಮ್ಮ ಬಾಯ್ಸ್ ಅವರು ಪಾಪ ಮ್ಯಾಚ್ ಆಡಿ ಮೈಕೆನೂವಾಗಿ ಮನೆಯಾಗಿ ಮಲ್ಕೊಂಡಿದ್ದಾರೆ. ನಾಳೆ ಬರ್ತಾರೆ ಮತ್ತೆ ಹಿಂಸೆ ಕೊಡೋದಕ್ಕೆ.
ಜಲ್ಲಿ ಜಯರಾಮಣ್ಣ ಅಂತೂ ಕಳೆದೇ ಹೋಗ್ಬಿಟ್ಟವ್ರೆ. ರಾಕ್ಷಮ ಬಯಸು ಇನ್ನು ದುಃಖನ ಮರ್ತಿಲ್ಲ, ಅದಕ್ಕೆ ತಂಪು ಪಾನಿ ಹಾಕೊಳಕ್ ಹೋಗೋರೆ. ರೈಟ್ ನಲ್ಲಿ ಕೋಳಿ 2 ಅಂಕ ತಂದಲ್ಲಿ ಗಾಜಿನ ಬಾಟಲ್. ಯಾವುದೇ ಅಂಕವಿಲ್ಲದೆ ವಾಪಸ್. ದಾಳಿಯಲ್ಲಿ ಸುಮಂತ ಕ್ವಿಕ್ ಆದಂತ ಒಂದು ಟಚ್ ಪಾಯಿಂಟ್. ಹದಿನೈದು 13 2 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಳ್ಳಿ. ಹಿರೇಮರಳಿ ಬೀಟ್ ತಂಡದ ಮಾಲೀಕರ ಅಂತ ವೇಣು ಡ್ಯೂಡ್ ಅವರು ಕೂಡ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಮುಂದಿನ ಪಂದ್ಯ ಅಂಕಣ 2ಕ್ಕೆ ಹನುಮಂತನಗರ ವಿರುದ್ಧ ಗಾಂಧಾಳು, ಹಾಗೆ ಯುವಶಕ್ತಿ ಹಿರೇಮರಳಿ ವಿರುದ್ಧ ಕ್ರಿಕೆಟರ್ಸ್ ಹಿರೇಮರಳಿ. ಭಾರಿ ಮಾಸ್ಟರ್ ಇಂದ ಅದ್ಭುತವಾದಂತ ಟ್ಯಾಕಲ್. ಕಾರ್ತಿಕ್ ಮಾಸ್ಟರ್ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿದ್ದಾರೆ. 3-3 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ದಿಲೀಪ ಹಿರೇಮರಳಿ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಕನಗನ್ ಮರಡಿ ವರ್ಸಸ್ ಹಿರೇಮರಳಿ ಬಿ. ಹಲೋ 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 ಚೆಕ್ ಚೆಕ್. ಹಲೋ. ದಾಳಿಯಲ್ಲಿ ಹಿರೇಮರಳಿ ಬಿ ತಂಡದ ದಿಲೀಪ್. ಹಲೋ 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 ಚೆಕ್. ಹಲೋ. ಎಸ್, ಅದ್ಭುತವಾದಂತ ಎಸ್ಕೇಪ್. ಹಲೋ. ಯಾಕೋ ಒಂದೊಂದೇ ಪಾಯಿಂಟ್ ಬರ್ತಾ ಇದೆ. ಗುರ ಆ ಕಡೆ ಲೇಡೀಸ್ ಈ ಕಡೆ ಕಳ್ಸೋ ಖಾಲಿ ಐತೆ, ಮುಂದೆಗಡೆ ಕೆಳಗಡೆ ಕೂತವ್ರ ನೋಡಿ. ಮಹಿಳಾ ಪ್ರೇಕ್ಷಕರು, ನೀವು ಸ್ಟೇಜ್ ನ ಲೆಫ್ಟ್ ಸೈಡ್ ಗ್ಯಾಲರಿ ಖಾಲಿ ಇದೆ, ಅಲ್ಲಿ ಬಂದು ಆಸೀನ್ ಆಗ್ಬೇಕು. ಹತ್ತೊಂಬತ್ತು 15 4 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಳ್ಳಿ. ಎಸ್, ಆತುರ ಪಟ್ರು, ಪರ್ಶೂಟ್ ಮಾಡೋದಕ್ಕೆ ಮುಂದಾದ್ರು. ಅತಿ ಆಸೆ ಗತಿಗೇಡು. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ, ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಶ್ಚಯ ಬಾಯ್, ಯಾಕೆ ಸೈಲೆಂಟ್ ಆಗಿದ್ರ? ನಮ್ ಜಲ್ಲಿ ಜಯರಾಮಣ್ಣ ರೆಡ್ ಬುಲ್ ಕೊಟ್ಟಿಲ್ವಾ ನಿಮ್ಗೆ? ಜಯರಾಮಣ್ಣ ಜ್ಯೂಸ್ ಅವರೇ ಕುಡ್ಕೊಂಡು ಸೈಲೆಂಟ್ ಆಗಿ ಕೂತವ್ರೆ. ಶ್ರೀ ವೀರಭದ್ರೇಶ್ವರ ಕ್ರೀಡಾ ಸಮಿತಿ ಹಿರೇಮರಳಿ ದಿವಂಗತ ಶಿವಶಂಕರ್ ಸಿಸಿ ಹಾಗೂ ಚಲುವರಾಜ್ ಕ್ರೇಜಿ ಅವರ ಸವಿ ನೆನಪಿಗಾಗಿ ಮೈಸೂರು ಮಂಡ್ಯ ಭಾಗದ ಕ್ರೀಡಾಪಟುಗಳಿಗೆ ಒಂದೊಳ್ಳೆ ಅವಕಾಶವನ್ನಲ್ಲಿ ರೂಪಿಸಿದ್ದಾರೆ. ಪ್ರಥಮ ಬಹುಮಾನವಾಗಿ 50,000 ಹಾಗೂ ಆಕರ್ಷಕ ಟ್ರೋಫಿ. ಇವಾಗ್ಲೂ ಒಂದೇ ಪಾಯಿಂಟಾ? ಯಾಕೋ ಬಹುಮಾನ ನನಗೆ ಲಭಿಸಾಗಿದೆ. 2,000 ರೂಪಾಯಿ ಇದೆ. ಚೇತನ್ ಅವರು, ಪ್ರತಾಪ್ ರವರು, ಯೋಗಿ ಅವರು, ಗುರು ದಂಡೇರವರು ಅವ್ರು ಪಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಅಕೌಂಟಿಗೆ ಹಾಕೋಬಿಡ್ತೇವೆ. ದೊಡ್ಕೊಳ್ಳಿ. ಅವು
ಓಪ ಅದ್ಭುತವಾದಂತಹ ಟ್ಯಾಕಲ್ ನಗುವನಹಳ್ಳಿ ತಂಡದ ಆಟಗಾರರಿಂದ 21-18 3 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ದಾಳಿಯಲ್ಲಿ ದಂಡೇರ್ ಶಿವು ಹಲೋ 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 ಸೂಪರ್ ಹಿಟ್ ಮಾಡಿದ್ರೆ ಬಹುಮಾನಗಳ ಮೇಲೆ ಬಹುಮಾನ ಇದೆ. ಹಲೋ ದಾಳಿಯಲ್ಲಿ ದಂಡೇರ್ ಶಿವು ಹಿರೇಮರಡಿ ಒಬ್ಬ ಹೆಸರಾಂತ ಆಟಗಾರ. ಹಲೋ ದಂಡೇರ್ ಶಿವ ಅವರೇ ಸೂಪರ್ ಹಿಟ್ ಮಾಡೋದಕ್ಕೆ ನಿಮ್ಮ ಯಜಮಾನರು ಕಾಯ್ತಾ ಇದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶಾಂತಲಾ ಸ್ಟುಡಿಯೋ ಮಾಲೀಕರಾಗಿರುವಂತಹ ಶ್ರೀಯುತ ಅವಿನ್ ಹಾಗೂ ರೂಪಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಶ್ರೀ ವೀರಭದ್ರೇಶ್ವರ ಕ್ರೀಡಾ ಸಮಿತಿ ಹಿರೇಮನೆಯ ಪರವಾಗಿ ಆತ್ಮೀಯವಾದ ಸ್ವಾಗತ. ದಾಳಿಯಲ್ಲಿ ಹಿರೇಮರಳಿಯ ದೊಡ್ಡಕೋಳಿ ವಾಡ ಕ್ಯಾಚ್, ಡಬಲ್ ಆಂಕಲ್ ಹೋಲ್ಡ್. ಸ್ಪ್ರೇ ತೆಗೆದುಕೊಂಡು ಬನ್ನಿ ವೈದ್ಯರು. ದಾಳಿಯಲ್ಲಿ ಜಾಕಿ 21-19. ಎಸ್ ಈ ಬಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್. ಹಲೋ 21 ಈಚ್. 21-21. ಯಾಕ ಅಂಕಣ 1ರಲ್ಲಿ 2 ಪಾಯಿಂಟ್ ಬರ್ತಾ ಇಲ್ಲ, ಅಂಕಣ 1ರಲ್ಲಿ 2ರಲ್ಲಿ ಪಾಯಿಂಟ್ಸ್ ಬರ್ತಾ ಇದೆ. ಈ ಕಡೆನೆ ಪ್ರೈಸ್ ಕೊಟ್ಬಿಡೋದಾ ಚೇತನ್ ಭಾಯ್? 2 ಕಡೆ ಸ್ಕೋರ್ ಈಕ್ವಲ್. ಉತ್ತಮವಾದಂತ ಟ್ಯಾಕಲ್ ಚೆಡ್ಡಿ. ಚೆನ್ನೈ ಚೆಡ್ಡಿ ನಿರಂಜನ್ ಅದ್ಭುತವಾದಂತಹ ಟ್ಯಾಕಲ್. ಮತ್ತೊಮ್ಮೆ ದಾಳಿಯಲ್ಲಿ ಜೆರ್ಸಿ ನಂಬರ್ 16 ದಿಲೀಪ್. ಎಸ್ ಮಿಡ್ ಲೈನ್ ಅನ್ನ ರೀಚ್ ಆಗ್ಬೋದಾಗಿತ್ತು, ಆದ್ರೆ ಮತ್ತೆ ಅತಿಯಾದ ಆಸೆನ ಪಟ್ರು. ಆಸೆಯೇ ದುಃಖಕ್ಕೆ ಮೂಲ ಎನ್ನುವಾಗ ಇದೀಗ 3 ಅಂಕದ ಮುನ್ನಡೆಯಲ್ಲಿ ನಗುವನಹಳ್ಳಿ. ಮುಂದಿನ ಪಂದ್ಯ ಅಂಕಣ 2ರಲ್ಲಿ ಯುವಶಕ್ತಿ ಹಿರೇಮರಳ್ಳಿ ವರ್ಸಸ್ ಕ್ರಿಕೆಟರ್ಸ್ ಹಿರೇಮರಳ್ಳಿ. ಅಂಕಣ 1ರಲ್ಲಿ ಹನುಮಂತನಗರ ವಿರುದ್ಧ ಕಿಶೋರ್ ಬಾಯ್ಸ್ ಗಾಂಧಾಳು. ಅಂಕಣ 1ರಲ್ಲಿ ಸಮಬಲದ ಹೋರಾಟ. 8-8 ರನ್ 8 ಮೊದಲಾರ್ಧದ ಮುಕ್ತಾಯಕ್ಕೆ. ಕ್ರಿಕೆಟರ್ಸ್ ಹಿರೇಮರಳ್ಳಿ ನಿಮ್ಮ ಮ್ಯಾನೇಜರ್ ಈಗಾಗಲೇ ಕಾಯ್ತಾ ಇದ್ರೆ. ಅಂಕಣ 1ರಲ್ಲಿ 8-8 ಹಿರೇಮರಳ್ಳಿ ವರ್ಸಸ್ ಕನಗನ ಮರಡಿ. ನಗುವನಹಳ್ಳಿ 24, ಬೋಳ್ಮಾರ್ನಹಳ್ಳಿ 21. ಕ್ಯಾಪ್ಟನ್ ಲಾಸ್ಟ್ 5 minutes ಟು ಗೋ. ಅಂಕಣ 2ರಲ್ಲಿ ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕರ್ನಾಟಕ ಸ್ಪೋರ್ಟ್ಸ್ ಯೂಟ್ಯೂಬ್ ನ ಮಾಲೀಕರಾದಂತ ಸುದರ್ಶನ್ ಅವರು ಲೀಲಾ ಜಾಲವಾಗಿ ತಿರುಗಾಡ್ತಾ ಇದ್ದಾರೆ. ಮತ್ತೊಂದು Yes. ಉತ್ತಮವಾದಂತ ಕಾಂಬಿನೇಷನ್ ಟ್ಯಾಕಲ್. ಕ್ಯಾಚ್. ವಿವೇಕ ಒಗ್ಗಟ್ಟಿನಲ್ಲಿ ಬಲವಿದೆ. 25-21 4 ಅಂಕದ ಮುನ್ನಡೆಯಲ್ಲಿ ನಗುವನಹಳ್ಳಿ. ಜಲ್ಲಿ ಜಯರಾಮಣ್ಣ, ಎಲ್ಲಿ ನಮ್ಮ ರಾಜೇಶ್ ಅಣ್ಣ? ರಾಕ್ಸಮ್ಮ ಬಾಯ್ಸ್ ಊಟ ಮಾಡಿದ್ರ ರಾಜೇಶ್ ಅಣ್ಣ? ನಮ್ಮನ್ನಂತೂ ವಿಚಾರಿಸ್ಕೊಂಡೇ ಇಲ್ಲ ನೀವು. ನಮ್ ಜಲ್ಲಿ ಜಯರಾಮಣ್ಣ ಅವಾಗಿಂದ ಯಾವ ಜ್ಯೂಸ್ ಕುಡಿತೀಯ ಅಂತ ಕೇಳ್ತಾನೆ. ಅವ್ರೆ ಹೊರಗೆ ಹೋಗ್ತಾರೆ, ಅವರೇ ಜ್ಯೂಸ್ ಕೊಡ್ಕೊ ಬರ್ತಾರೆ. ಎಸ್ 25-22 ಈ ಬಾರಿ ಜಾಕಿ ವೇಗದ ಒಂದು ಟ್ಯಾಕಲ್ ಲೆಫ್ಟ್ ಇನ್ ಜಾಗದಿಂದ. 25-23 ನಗುವನಹಳ್ಳಿ ತಂಡದ ಪರವಾಗಿ ದಾಳಿಯಲ್ಲಿ ಸುಮಂತ.
ಎಸ್ ಸಚಿನನಿಂದ ಮಿಸ್ಟೇಕ್, ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಮತ್ತೊಮ್ಮೆ ದಾಳಿಯಲ್ಲಿ ಸುಮಂತ. ನಗುವನಹಳ್ಳಿ ತಂಡಕ್ಕೆ ನಿಜವಾಗ್ಲೂ ಕಿರಣ್ ಇಲ್ಲಿ ಆಪತ್ ಬಾಂಧವನಾಗ್ತಾ ಇದ್ದಾನೆ. ಅದೇ ರೀತಿ ತಂಡಕ್ಕೆ ಸುಮಂತ. ಅಕ್ಷಯ್ ಈ ಬಾರಿ ಟ್ಯಾಕಲ್ ನ ಪ್ರಯತ್ನ ಇತ್ತು, ಬಿಗಿಯಾದಂತ ಹಿಡಿತವೇನೋ ಆಗಿತ್ತು, ಆದ್ರೆ ಮಿಡ್ ಲೈನ್ ಹತ್ತಿರದಲ್ಲಿ ಒಂದು ಟ್ಯಾಕಲ್ ಬಂದಿರೋದ್ರಿಂದ ಸುಮಂತ್ ಸುಲಭವಾಗಿ ಒಂದಂಕವನ್ನು ಪಡೆಯಲು ಯಶಸ್ವಿ ಆದ್ರು. ಉತ್ತಮವಾದಂತ ಮತ್ತೊಂದು ಟ್ಯಾಕಲ್. ಜಾಕಿ ಪಂದ್ಯದ ದಿಕ್ಕನ್ನೇ ಬದಲಾಯಿಸುತ್ತಿರುವಂತ ಜಾಕಿ. ಬೇಡವಾದಂತ ಟ್ಯಾಕಲ್ಗೆ ಇಲ್ಲಿ ಶಿವು ಮುಂದಾದ್ರು. 9-9 ದಾಳಿಯಲ್ಲಿ ದಿಲೀಪ. ಅಂಕಣ 2ರಲ್ಲಿ 27-26, 1 ಅಂಕದ ಮುನ್ನಡೆಯಲ್ಲಿ ನಗುವನಹಳ್ಳಿ. ಅಂಕಣ 1ರಲ್ಲಿ 9-9. ಈಗ ಕಾದು ನೋಡು. ಉತ್ತಮವಾದಂತ ಜಂಪ್ ನನಗೆ ಒಂದು ಅಂಕವನ್ನು ಸೇರ್ಪಡೆಯಾಗಿದೆ ಹಿರೇಮರಳಿ ತಂಡಕ್ಕೆ. ದಿಲೀಪನ ಮಹಿಮೆ. 27-27 ಬೇಡ ಮ್ಯಾಚ್. ಟ್ಯಾಕಲ್ಗೆ ಮುಂದಾದ್ರು ಕಾರ್ತಿಕ್. ಮತ್ತೊಮ್ಮೆ ಸಮಬಲದ ಹೋರಾಟ. 2 ಅಂಕಣದಲ್ಲಿ ಸಮಬಲದ ಹೋರಾಟ. 27-27, 10-10. ಸತತವಾಗಿ ದಾಳಿಯನ್ನು ನಡೆಸಿ ಬೇಕಾದಂತ ಸಮಯದಲ್ಲಿ ತಂಡಕ್ಕೆ ಅಂಕವನ್ನು ತರುವಲ್ಲಿ ಯಶಸ್ವಿಯಾಗಿರುವಂತ ದಿಲೀಪ್. ಮತ್ತೊಂದು ಟಚ್ ಪಾಯಿಂಟ್. ಡಿಫೆಂಡರ್ ಮಂಕ್ ಮಾಡಿ ಮತ್ತೊಂದು ಟಚ್ ಪಾಯಿಂಟ್ ತಂದು. ಯಾಕೋ ಒಂದೊಂದೇ ಪಾಯಿಂಟ್ ಬರ್ತಾ ಇದೆ. 1 ರನ್ 8. ಈ ಬಾರಿ ಸುಮಂತ ಗ್ಯಾಪಡ್ಗೆ ಎಸ್ಕೇಪ್ ಆಗಿದ್ದಾನೆ. 28-27, 1 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ಅಂಕಣ 1ರಲ್ಲಿ 11-10, 1 ಅಂಕದ ಮುನ್ನಡೆಯಲ್ಲಿ ಆತಿಥೇಯ ಹಿರೇಮರಹಳ್ಳಿ. ರೈಡ್ ನಲ್ಲಿ ಸೆಟು. ಅಂಕ ತರದೇವ್ರು ನಿಮ್ ಟೀಮ್ ಅವ್ರು ಕೊಡ್ತಾರೆ 8. ಮದನ್ ಸೇಟು ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಇನ್ನು ದೊಡ್ಡ ಕೋಳಿ ಚಿಕ್ಕ ಕೋಳಿ ಅವ್ರಿಗೆ ಆಫರ್ ಅದೇ ರೀತಿ ಇದೆ. ಗಾಜಿನ ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು. ಉತ್ತಮವಾದಂತ ಕಾಂಬಿನೇಷನ್ ಟ್ಯಾಕಲ್. ಮತ್ತೊಮ್ಮೆ ಅಂಕಣ 2ರಲ್ಲಿ ಸಮಬಲದ ಹೋರಾಟ. ಪ್ರೇಕ್ಷಕರಿಗೆ ಯಾವ ಕಡೆ ಮ್ಯಾಚ್ ನೋಡ್ಬೇಕಂತ ಹೇಳಿ ಕನ್ಫ್ಯೂಸ್ ಆಗ್ತಾ ಇದೆ. 28 ಈಚ್. ದಾಳಿಯಲ್ಲಿ ಸುಮಂತ ಸೂಪರ್ ಟೆಕಲ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಿವೇಕ ಒಬ್ಬ ಶ್ರೇಷ್ಠ ಡಿಫೆಂಡರ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ, ಆದ್ರೆ ಈ ಬಾರಿ ವಿವೇಕ ಮಿಸ್ಟೇಕ್ ಮಾಡಿದಾನೆ. ಸೂಪರ್ ಟ್ಯಾಕಲ್ ಸನ್ನಿವೇಶ. ದಾಳಿಯಲ್ಲಿ ಶಿವು. 29-28, 1 ಅಂಕದ ಮುನ್ನಡೆಯಲ್ಲಿ ಜಾಕಿ ಅನುಭವದ ಟ್ಯಾಕಲ್ ಅನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಜಾಕಿ ಅವರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅನುಭವದಲ್ಲಿ ಅಮೃತವಿದೆ. ಎಂತಹ ಸಮಯದಲ್ಲಿ ಬೇಕಾದ್ರೂ ಪಂದ್ಯದ ದಿಕ್ಕನ್ನೇ ಬದಲಾಯಿಸುವಂತಹ ಜಾಕಿ. ಅಂಕಣ 1ರಲ್ಲಿ 10-12. ಫಸ್ಟ್ ಏಡ್ ಅವ್ರು ದಯವಿಟ್ಟು ಸ್ಪ್ರೇ ತರಬೇಕು ಇಲ್ಲಿಗೆ. 29-29, 2 ಅಂಕದ ಮುನ್ನಡೆಯಲ್ಲಿ ಹಿರೇಮರಳಿ ತಂಡ. 4 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ಜಾಕಿ ಈ ಮೂಲಕ ಅಂಕಣ 2ರಲ್ಲಿ ಪಂದ್ಯ ಮುಕ್ತವಾಗಿದೆ. ಬೋಳ್ಮಾರ್ನಹಳ್ಳಿ ತಂಡ ವಿಜಯಿಸಲಾಗಿದೆ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ದಿಲೀಪ. ಸೂಪರ್ ಟ್ಯಾಕಲ್ ಸನ್ನಿವೇಶ. ದಿಲೀಪನ ಬಂಧನವಾಗಿದೆ. ಸೂಪರ್ ಟ್ಯಾಕಲ್. 12-12. ಮತ್ತೊಮ್ಮೆ ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ನಮ್ ರಾಕ್ಸಮ್ಮ ಬಾಯ್ಸ್ ಅವರು ನಾಳೆ ಮ್ಯಾಚ್ ಆಡ್ಬೇಕಂತೇಳಿ ಇವಾಗ ಒಂದ್ ಸ್ವಲ್ಪ ಸ್ಕಿಲ್ಗಳನ್ನೆಲ್ಲ ನೋಡ್ತಾವ್ರೆ. ರಾಜೇಶ್ ಅಣ್ಣ, ಜಲ್ಲಿ ಜಯರಾಮಣ್ಣ, ಬನ್ನಿ. ಯುವಶಕ್ತಿ ಹಿರೇಮರಹಳ್ಳಿ ವರ್ಸಸ್ ಕ್ರಿಕೆಟರ್ಸ್ ಹಿರೇಮರಹಳ್ಳಿ. ತಮಗಿದು ಅಂತಿಮ ಕರೆ.
ಥರ ಸುಮ್ಮನೆ ಲಾಸ್ಟಿಗೆ ರಾಗಳೆಲ್ಲ ಅದು ಹೇಳ್ಬಿಡಿ ಅಂತ ಹಿಂಗೆ ಕೆಟ್ಟ ಹೊಡ್ತಾನ ಅದೊಂಥರ ಇಂಟ್ರೆಸ್ಟಿಂಗ್ ಅನಿಸ್ತಾ ಇಲ್ಲ ಹಾಂ ಇಲ್ಲ ಹನ್ನೆರಡರಲ್ಲಿ ಪಂದ್ಯ. ದಾಳಿಯಲ್ಲಿ ದಂಡೀರ್ ಶಿವ್ ಕ್ವಿಕ್ ಆಗಿ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆಗಿದ್ದಾರೆ. ಥರ್ಡ್ ರೈಟ್ ಕನಗನ ಮರಳಿ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. 12 ಈಚ್. 12 ಈ ಬಾರಿ ನಿರಂಜನ ಮಿಸ್ಟೇಕ್. ದಾಳಿಯಲ್ಲಿ ಚಂದ್ರು ಕೋಳಿ. ಕ್ಯಾಪ್ಟನ್ ಲಾಸ್ಟ್ 5 minutes to go. ಕ್ಯಾಪ್ಟನ್ 5 minutes ಫಾರ್ ಫುಲ್ ಟೈಮ್. ಯುವಶಕ್ತಿ ಹಿರೇಮರಳಿ ವರ್ಸಸ್ ಕ್ರಿಕೆಟರ್ಸ್ ಹಿರೇಮರಳಿ. ಬೇಗ ಬನ್ನಿ. ಹಾಗೆ ಹನುಮಂತ ನಗರ ವಿರುದ್ಧ ಕಿಶೋರ್ ಬಾಯ್ಸ್ ಗಾಂಧಾಳು. ರೈಡ್ ನಲ್ಲಿ ಜೆರ್ಸಿ ನಂಬರ್ 9 ಪ್ರದ್ಯುಮ್ನ. ಬನ್ನಿ, ಅಂತಿಮ ಕರೆ. ಕಿಶೋರ್ ಬಾಯ್ಸ್ ಗಾಂಧಾಳು ವರ್ಸಸ್ ಹನುಮಂತ ನಗರ. ಈ ಒಂದು ಕಾರ್ಯಕ್ರಮಕ್ಕೆ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಚಿಕ್ಕಡೆ ಚೇತೂರ್ ಆಗಮಿಸಿದ ಅವರಿಗೆ ಶ್ರೀ ವೀರಭದ್ರೇಶ್ವರ ಕ್ರೀಡಾ ಸಮಿತಿ ಹಿರೇಮರಳಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಿಶೋರ್ ಬಾಯ್ಸ್ ಗಾಂಧಾಳು ವರ್ಸಸ್ ಹನುಮಂತ ನಗರ ತಂಡದ ನಾಯಕರೇ, ತಮಗಿದ ಅಂತಿಮ ಕರೆ. ಮಾಡುವೇ ಮಡಿ ದಾಳಿಯಲ್ಲಿ ದಂಡೆ ಅಂಕ ತರಲೇಬೇಕಾದಂತ ಒತ್ತಡ. ಉತ್ತಮವಾದಂತ ಪಾಯಿಂಟ್. 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಹಿರೇಮರಳಿ ತಂಡಕ್ಕೆ. ಈ ಮೂಲಕ ಸ್ಕೋರ್ 13 ಈಚ್. 13 ಸಮಬಲದ ಹೋರಾಟ. ಕನಗನಮರಡಿ ವರ್ಸಸ್ ಹಿರೇಮರಳಿ ಬಿ. ಕೊನೆಯ ಕ್ಷಣದವರೆಗೂ ಸಹ ಫಲಿತಾಂಶ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ದಾಳಿಯಲ್ಲಿ ದಿಲೀಪ್. ಈ ಒಂದು ಕಾರ್ಯಕ್ರಮಕ್ಕೆ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಈ ಕಡೆ ಚೇತೂರ್ ಅವರು ಆಗಮಿಸಿದವರಿಗೆ ಶ್ರೀ ವೀರಭದ್ರೇಶ್ವರ ಕ್ರೀಡಾ ಸಮಿತಿ ಹಿರೇಮರಳಿ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಬಯಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸಂಜಯ್ ಪ್ಯಾರೆ ಅವರೇ, ಯುವಶಕ್ತಿ ಹಿರೇಮರಳಿ ಹಾಗೂ ಕ್ರಿಕೆಟರ್ಸ್ ಹಿರೇಮರಳಿ ಟೀಮ್ ಇಲ್ವಾ? ಎಲ್ಲಿದ್ದಾರೆ? 1 ನಿಮಿಷದ ಒಳಗಡೆ ಬಂದಿಲ್ಲ ಅಂದ್ರೆ ವಾಕರ್. 2 ಟೀಮು ಸಮಯಕ್ಕೆ ಆಗಮಿಸಬೇಕು. ಇನ್ನು 8 ಮ್ಯಾಚ್ ನಡಿಬೇಕು 2 ಗ್ರೌಂಡ್ ಅಲ್ಲಿ. ಬನ್ನಿ ಬೇಗ. ಮತ್ತೊಮ್ಮೆ ದಾಳಿಯಲ್ಲಿ ಪ್ರದ್ಯುಮ್ನ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಅಂಕ ತರಲೇಬೇಕಾದಂತ ಒತ್ತಡ. ಥರ್ಡ್ ರೈಟ್ ಡೂ ಆರ್ ಡೈ. ಕನಗನಮರಡಿ ತಂಡದ ಪ್ರದ್ಯುಮ್ನ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಕಾರ್ತಿಕ್ ಎಸ್, ಸ್ಟ್ರಗಲ್ ಇನ್ನು ನಡೀತಾ ಇದೆ. ಒಂದ್ ಸ್ವಲ್ಪ ಯಾಮಾರಿದ್ರು ಸೂಪರ್ ಡೂಪರ್ ರೈಡ್ ಆಗ್ತಾ ಇತ್ತು. ಒಂದೊಳ್ಳೆ ಟ್ಯಾಕಲ್ ಕಾರ್ತಿಕ್ ಮಾಸ್ಟರ್ ಅವರ ತಂಡದಿಂದ ಅಷ್ಟೇ ಉತ್ತಮವಾದಂತಹ ಅಸಿಸ್ಟ್. ಮತ್ತೊಮ್ಮೆ ದಾಳಿಯಲ್ಲಿ ದಿಲೀಪ್ ಸೂಪರ್ ಟ್ಯಾಕಲ್ ಸನ್ನಿವೇಶ. ನೋಡಿ, ಇಲ್ಲಿ ಅಂಕಣದ ಮಧ್ಯಭಾಗದಲ್ಲಿ ನಿಂತವ್ರು ನನ್ ಬಿಟ್ಟು ಉಳಿದವ್ರು ಎಲ್ಲ ಸೈಡ್ಗೆ ಬನ್ನಿ, ಇಲ್ಲಾಂದ್ರೆ ಗ್ಯಾಲರಿಲಿರೋ ಪ್ರೇಕ್ಷಕರಿಗೆ ಮ್ಯಾಚ್ ಕಾಣಿಸಲ್ಲ. ದಯವಿಟ್ಟು ಸಹಕರಿಸಿ. ಓ ಸೂಪರ್ ಟ್ಯಾಕಲ್. ಹೇ ಪ್ರಭು, ಹೇ ಕ್ಯಾ ಹುವಾ?
ದಿಲೀಪ್ ಅವರೇ ಏನಾಯ್ತು? ಕ್ಯಾಪ್ಟನ್, ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 15-14 1 ಅಂಕದ ಮುನ್ನಡೆಯಲ್ಲಿ ಕನಗನ ಮರಡಿ. ಎಸ್, ಈಗಾಗಲೇ ಯುವ ಶಕ್ತಿ ಹಿರೇಮರಳ್ಳಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ರೆ ಕ್ರಿಕೆಟರ್ಸ್ ಹಿರೇಮರಳ್ಳಿ. ಯುವ ಶಕ್ತಿ ಹಿರೇಮರಳ್ಳಿ ತಂಡದ ಮಾಲಕರಾಗಿ ಗಡಗದಾರ ಹೇಮಂತ್ ರವರು. ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಂಡೇರ್ ಶಿವು 15-14 4 ಆಟಗಾರ ನಡುವೆ ಬಿಡ್ರ ದಂಡೇರ್ ಶಿವು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ. 16-14 ಡೂ ಆರ್ ಡೈ. ಹಿರೇಮರಳ್ಳಿ ತಂಡಕ್ಕೆ ಇನ್ನೂ ಅವಕಾಶ ಇದೆ. ಕೆಂಚ್ ಅವರು ಸಹ ಅಲ್ಲಿ ಕೋಚ್ ಮಾಡ್ತಾ ಇದ್ರೆ, ಸಂಜಯ್ ಪ್ಯಾರಿ ಅವರು ಸಹ ಏನೋ ಕಿವಿ ಮಾತು ಹೇಳಿದ್ರು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರ ಕಾದ್ ನೋಡ್ಬೇಕಾಗಿದೆ. ಎಸ್, ಕಾರ್ತಿಕ್ ಮಾಸ್ಟರ್ 16-15 10 ಸೆಕೆಂಡ್ ಮ್ಯಾಚ್ ಉಳ್ಕೊಂಡಿದೆ. ಬಿಪಿ ಶೆಟ್ಟಿ ಅವರೇ ತಂಡದ ಅಳಿವಿನ ಉಳಿವು ದಿಲೀಪನ ಕೈಯಲ್ಲಿ. 1 ಅಂಕ ತಂದು ಸಮಬಲ. ಎಸ್, ವಾಟ್ ಅ ಮ್ಯಾಚ್! ಸಮಬಲ ಹೋರಾಟ. 16-16. ವೇಣು ಡ್ಯೂಡ್, ನೀವೇನಾದ್ರೂ ಹೇಳ್ಬೇಕು ನಿಮ್ ತಂಡಕ್ಕೆ. ದಯವಿಟ್ಟು ವೇಣು ಡ್ಯೂಡ್ ಅವರು ರೆಡ್ ಬುಲ್ ಏನಾದ್ರೂ ಸ್ಪಾನ್ಸರ್ ಮಾಡ್ಬೇಕು. ಹುಡುಗರು ಯಾಕೋ ಚಾರ್ಜ್ ಆಯ್ತಲ್ಲ. ಕ್ರಿಕೆಟರ್ಸ್ ಹಿರೇಮರಳ್ಳಿ ನೋಡಿ, ಎಂಟ್ರೆನ್ಸ್ ಅಲ್ಲಿ ತುಂಬಾ ಜನ ನಿಂತಿದ್ರ. ದಯವಿಟ್ಟು ಗ್ಯಾಲರಿಗೆ ಬನ್ನಿ. ರಾಕ್ಸಮ್ಮ ಬಾಯ್ಸ, ಜಲ್ಲಿ ಜಯರಮಣ ಚಾರ್ಜ್ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ನೀವು ನಾಡ್ದು ಪಂದ್ಯ ಐತೆ ರೆಡಿಯಾಗಿ. ಅಹಮದಾಬಾದ್ ನಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೀವಿ ನಿಮ್ ತಂಡಕ್ಕೆ. ಪಾಸ್ಪೋರ್ಟ್ ಪಾಪ ಯಾವ್ದೋ ಇಲ್ಲಿ ತಿಂದ್ಬಿಟ್ಟೈತೆ. ಅವ್ರು ಡೈರೆಕ್ಟ್ ಎಂಟ್ರಿ, ಪಾಸ್ಪೋರ್ಟ್ ಇಲ್ಲ. ನಮ್ಮ ಗಿರೀಶ್ ಮಾಸ್ಟರ್ ಕೋಚ್ ಇವಾಗ ಗ್ರೌಂಡ್ ಒಳಗೆ ಬಂದಿದ್ದಾರೆ. ಕನಗನ್ ಮರಡಿ ವರ್ಸಸ್ ಹಿರೇಮರಳ್ಳಿ, ಒಂದು ಹೈ ವೋಲ್ಟೇಜ್ ಪಂದ್ಯ. ಮಂಡ್ಯದ ರಾಜ, ಮಂಡ್ಯದ ಕಬ್ಬಿನ ರಾಜ, ಬರೀ ರಾಜ ಅಲ್ಲ. ದುಬ್ಬ ಸುರೇಶ್ ಅವರು ಏನೋ ಹೇಳ್ತವ್ರೆ, ಯಾರು ಕೇಳ್ತಾನೆ ಇಲ್ಲ ಅವ್ರ ಮಾತು. ಹೆಂಗೆ ಕೇಳ್ರ? ನಮ್ ದಂಡಿ ಶಿವ ಅವ್ರು ಕೇಳ್ತವ್ರೆ. ಒಬ್ಬೊಬ್ರು ಕೋಚ್ ಇದಾರೆ, ಯಾರ ಮಾತು ಯಾರು ಕೇಳ್ತಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಮಿಕ್ಸ್ ಆಗಿ ಏನಾದ್ರು ಎಡವಟ್ ಆದ್ರೆ ಕಷ್ಟ. ದಯವಿಟ್ಟು ವೇಣು ಡ್ಯೂಡ್ ಅವರಲ್ಲಿ ಹೋಗಿ ನಿಲ್ಬೇಕು. ನೀವಿಲ್ಲ ಅಂದ್ರೆ ನಿಮ್ ಟೀಮ್ ಶಕ್ತಿ ಇಲ್ಲ. ವೇಣು ಡ್ಯೂಡರ್ ಇದ್ರೆ ಒಂಥರ ಆನೆ ಬಲ ಇದ್ದಾಗ. ವೇಣು ಡ್ಯೂಡ್ ದಯವಿಟ್ಟು ಹೋಗ್ಬೇಕು. ಕ್ರಿಕೆಟರ್ಸ್ ಹಿರೇಮರಳ್ಳಿ ತಂಡ ಇಲ್ಲ ಅಂತ ಕಾಣಿಸುತ್ತೆ. ವಾಕರ್ ನೀಡ್ತೇವೆ. ನೀವೇ ಕ್ರಿಕೆಟರ್ಸಾ? ಯುವ ಶಕ್ತಿ ಹಿರೇಮರಳ್ಳಿ ಇಲ್ಲಿ, ಯುವ ಶಕ್ತಿ ಹಿರೇಮರಳ್ಳಿ. ಚಾರ್ಟೆಡ್ ಅಕೌಂಟೆಂಟ್ ವೇಣುಣ, ನೀವು ಲೆಕ್ಕ ಯಾಕೋ ಸರಿಯಾಗಿ ಮಾಡ್ತಿಲ್ಲ ನಿಮ್ ಟೀಮ್ಗೆ. ವೇಟ್ ಮ್ಯಾಚ್ ಟೈ ಆಗಿದೆ.
ಎಸ್ ಫಸ್ಟ್ ರೈಡ್ ಕನಗನಮರಡಿ ಜರ್ಸಿ ನಂಬರ್ 01. Yes, bonus plus 1 touch point. Wait, Dilip. First ride, Hiremaralli, jersey number 16, Dilip. ಒಂದೊಂದು ದಾಳಿ ಮುಕ್ತವಾಗಿದೆ. ಸ್ಕೋರ್ 2-1 ಕನಗನಮರಡಿ ಪರವಾಗಿ. ಸೆಕೆಂಡ್ ರೈಡ್ ಕನಗನಮರಡಿ ಜರ್ಸಿ ನಂಬರ್ 04. Jersey number 04. Yes! What a catch! ದಾಳಿಗಾರನಲ್ಲಿ ಗುದ್ದಿ ಕೆಡವಿದ್ದಾರೆ. ಸಮಬಲ 2 each. ಸೆಕೆಂಡ್ ರೈಡ್ ಹಿರೇಮರಳಿ ಜರ್ಸಿ ನಂಬರ್ 07 ನಿರಂಜನ್ ಚೆನ್ನೈ ಚಡ್ಡಿ. ಎರಡು ದಾಳಿ ಮುಕ್ತವಾಗಿದೆ. ಸ್ಕೋರ್ 3-2 ಹಿರೇಮರಳಿ ಪರವಾಗಿ. ಕನಗನಮರಡಿ ಮೂರನೇ ದಾಳಿ ಜರ್ಸಿ ನಂಬರ್ 09. ಸ್ಕೋರ್ 3-3 ಮೂರನೇ ದಾಳಿ ಹಿರೇಮರಳಿ ಜರ್ಸಿ ನಂಬರ್ 17 ದಂಡೇರ್ ಶಿವು. ಸಮಬಲ ಹೋರಾಟ 3 ದಂಡೇರ್ ಶಿವು ತಂಡಕ್ಕೆ ಆಪತ್ ಬಾಂಧವನಾಗ್ತಾನ ಕಾದ್ ನೋಡ್ಬೇಕಾಗಿದೆ. 3-3 ಪಂದ್ಯ ಟೈ ಆಗಿರೋದ್ರಿಂದ ಉತ್ತಮವಾದಂತ ರೈಡ್ ದಂಡೆ ಬೋನಸ್ ಪ್ಲಸ್ 1 ಈ ಬಾರಿ ತಂಡಕ್ಕೆ ಆಸರೆ ಆಗಿದ್ದಾನೆ. ಯಾರ್ಯಾರು ಬಹುಮಾನ ಘೋಷಣೆ ಮಾಡಿದ್ರಿ? ಯಾರು ಬೋನಸ್ ಪ್ಲಸ್ 1? ಎಸ್ ಫೋರ್ತ್ ರೈಡ್ ಜರ್ಸಿ ನಂಬರ್ 23 ಕನಗನಮರಡಿ. ಸ್ಕೋರ್ 5-3 ಹಿರೇಮರಳಿ ಪರವಾಗಿ. What a catch! Yes, fourth ride ಹಿರೇಮರಳಿ ಜರ್ಸಿ ನಂಬರ್ 04 ದೊಡ್ಡಕೋಳಿ. 6-3 ಹಿರೇಮರಳಿ ಪರವಾಗಿ. ಗಾಜಿನ ಬಾಟಲ್ ಉತ್ತಮವಾದಂತ ರೈಡ್ ಆಗ್ತಿತ್ತು, ಆದ್ರೆ ಟ್ಯಾಕಲ್ ಕೋಳಿಯ ಬಂಧನ. Yes, last ride ಕನಗನಮರಡಿ ಜರ್ಸಿ ನಂಬರ್ 03. Wait. Last ride ಜರ್ಸಿ ನಂಬರ್ 03. ಸ್ಕೋರ್ 6-4. ಎಸ್ 6-5 ಹಿರೇಮರಳಿ ಕೊನೆಯ ದಾಳಿ. ಮದನ್ ಜರ್ಸಿ ನಂಬರ್ 28 ಕೊನೆಯ ದಾಳಿ ಹಿರೇಮರಳಿ 6-5. ಓ ಈ ಕೂಡ ಟಾಯ್. हे प्रभु, ये क्या हुआ? फिर से मैच टाई हो गया. ಪಂದ್ಯ ಮತ್ತೆ ಟೈ ಆಗಿರೋದ್ರಿಂದ ಏನ್ ಮಾಡೋದು ಇವಾಗ? ಗೋಲ್ಡನ್ ರೈಡ್ ಟಾಸ್ ಆಗ್ತಾರೆ. ಟಾಸ್ ಯಾರು ವಿನ್ ಆಗ್ತಾರೋ ಅವರು ರೈಡ್ ಮಾಡಬೇಕಾಗುತ್ತೆ. ಎಸ್ ಟಾಸ್ ವಿನ್ ಬೈ ಕನಗನಮರಡಿ. ದಾಳಿಯನ್ನು ಮಾಡಬೇಕಾಗುತ್ತೆ. ಸೇಮ್ ರೂಲ್ಸ್, ಟಚ್ ಪಾಯಿಂಟ್, ಟಚ್ ಲೈನ್ ಬೋನಸ್ ಲೈನ್ ಆಗಿರುತ್ತೆ. ಒಂದೇ ದಾಳಿ, ಸೇಮ್ ಈಕ್ವಲ್ ಪಾಯಿಂಟ್. ಈಚ್ ಪಾಯಿಂಟ್ ಏನಾದ್ರು ಬಂದ್ರೆ ಎದುರಾಳಿ ತಂಡಕ್ಕೆ ಇನ್ನೊಂದು ದಾಳಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲ ಅಂತಂದ್ರೆ ಒಂದೇ ದಾಳಿ. ಗೋಲ್ಡನ್ ರೈಡ್. ಎರಡು ಅಕ್ಕಪಕ್ಕದ ಊರಿನ ತಂಡಗಳು ಕನಗನಮರಡಿ ಹಾಗೂ ಹಿರೇಮರಳಿ ಬಿ.
ಗೋಲ್ಡನ್ ರೈಡ್. ಪ್ರೇಕ್ಷಕರೇ ಬರ್ಲಿ ಒಂದ್ ಜೋರ ಚಪ್ಪಾಳೆ. ಕೊನೆಯ ದಾಳಿ. ಸೂಪರ್ ಡೂಪರ್ ಹಿರೇಮರಳಿ ಟ್ಯಾಕಲ್ ಏನೋ ಸಕ್ಸಸ್ಫುಲ್ ಆಗ್ತಾ ಇತ್ತು, ಆದ್ರೆ ದಾಳಿಗಾರ ಗ್ಯಾಪ್ ಅಲ್ಲಿ ತನ್ನ ಕೈಗಳನ್ನ ಮಿಡ್ಲೈನ್ ಅಂತ ಚಾಚಿದ್ರು. ಒಂದೇ ದಾಳಿಯಲ್ಲಿ 4 ಅಂಕವನ್ನು ಪಡೆಯಲು ಯಶಸ್ವಿ ಆದ್ರು. ಕೈಗಳನ್ನ ಬಂಧಿಸಿದ್ರೆ